ಇಟ್ಸ್ ಮಂಡೇ ಮಾರ್ನಿಂಗ್. ಇವತ್ತಿನ ಬ್ರೇಕ್ಫಾಸ್ಟ್ ಹಾಗೆ ಲಂಚ್ ಬಾಕ್ಸ್ಗೋಸ್ಕರ ಮಿಲೆಟ್ ದೋಸೆ ಮಾಡೋಣ ಅಂತೇಳಿ ನೆನ್ನೆನೇ ಬ್ಯಾಟರ್ನ ರೆಡಿ ಮಾಡಿ ಹಾಟ್ ಬಾಕ್ಸ್ ಒಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಪರ್ಮೆಂಟೇಷನ್ ಆಗಲಿ ಅಂತೇಳ್ಬಿಟ್ಟು ಓವನ್ ಒಳಗಡೆ ಇಟ್ಟೆ. ಅದು ತುಂಬಾ ಚೆನ್ನಾಗಿ ಉಬ್ಬಿ ಕೆಳಗಡೆ ಎಲ್ಲ ಚೆಲ್ಲೋಗ್ಬಿಟ್ಟಿತ್ತು. ಯಾರಾದರೂ ಲೇಟಾಗಿ ರುಬ್ಬಿದ್ರೆ ಅಥವಾ ಚಳಿ ಇರೋವಂಥ ಟೈಮಲ್ಲಿ ಈ ರೀತಿ ಹಾಟ್ ಬಾಕ್ಸ್ ಒಳಗಡೆ ಇಡ್ಲಿ ಬ್ಯಾಟರ್ ದೋಸೆ ಬ್ಯಾಟರ್ನ ಹಾಕಿಬಿಟ್ಟು ಓವನಲ್ಲಿ ಅಥವಾ ಒಂದು ಬಟ್ಟೆ ಮುಚ್ಚಿಟ್ಬಿಟ್ರು ಕೂಡ ತುಂಬ ಚೆನ್ನಾಗಿ ಪರ್ಮೆಂಟೇಷನ್ ಆಗುತ್ತೆ. ಇನ್ನು ಇವತ್ತಿನ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಿಕೊಟ್ಟೆ. ಹಾಗೆ ಇಲ್ಲಿ ಮನೇಲಿ ತಿನ್ನಲಿಕ್ಕೆ ಅಂತೇಳ್ಬಿಟ್ಟು ಪಾಸ್ತಾ ಕೇಳ್ತಾಯಿದ್ರು ಮಕ್ಕಳು. ಸೊ ಹಾಗಾಗಿ ಮಾಡೋಣ ಅಂತೇಳಿ ಪನ್ನೀರ್ ಬುರ್ಜಿನ ಹಾಕಿಬಿಟ್ಟು ಪಾಸ್ತಾನ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ಪಾಸ್ತಾನ ಬೇಯಿಸಿ ಪಕ್ಕಕ್ಕೆ ಎತ್ತಿಟ್ಕೊಂಡು ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಗೆಯೇ ಈರುಳ್ಳಿ, ಟೊಮೊಟೊ, ಸಣ್ಣಗೆ ಹಚ್ಚಿರೋಂಥ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ, ನಾರ್ಮಲ್ ಉಪ್ಪಿಟ್ಟಿಗೆಲ್ಲ ಏನು ಹಾಕ್ತೀವಲ್ಲ ಸೊ ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನಂತರ ಪನ್ನೀರ್ ಇದ್ದರೆ ಪನ್ನೀರ್ ಆ್ಯಡ್ ಮಾಡ್ಕೋಬೋದು ಅಥವಾ ಪಾಲಕ್ ಸೊಪ್ಪು, ಈ ರೀತಿ ಕಲರ್ಗೋಸ್ಕರ ಬೇರೆ ಬೇರೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿವತ್ತು ಸೊಪ್ಪು ಬದಲಾಗಿ ಮನೇಲಿ ಮಾಡಿರೋಂಥ ಪನ್ನೀರ್ ಇತ್ತು, ಸೊ ಅದನ್ನೇ ಹಾಕಿಬಿಟ್ಟು ಪಿಜ್ಜಾ ಪಾಸ್ತಾ ಸಾಸು ಹಾಗೆ 1 ಸ್ಪೂನಷ್ಟು ಟೊಮೊಟೊ ಕೆಚಪ್ನ ಹಾಕಿಬಿಟ್ಟು ಫ್ರೈ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಹ್ಯಾರಿಗೇನೋ ಫ್ಲೇವರ್ಗೋಸ್ಕರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿಬಿಟ್ರೆ ನಮಗೆ ಟೇಸ್ಟಿಯಾಗಿರೋಂಥ ಪಾಸ್ತಾ ರೆಡಿ ಆಗಿಬಿಟ್ಟಿರುತ್ತೆ. ಇನ್ನು ಇವತ್ತು ಸ್ವಲ್ಪ ಬಿಸಿಲು ಬಂದಿತ್ತು ಅಂತೇಳಿ ಇಂಡೋರ್ ಪ್ಲಾಂಟ್ಸ್ನೆಲ್ಲ ಹೊರಗಡೆ ಇಟ್ಟಿದೆ. ವೀಕ್ಲಿ ಒನ್ಸ್ ಆದರೂ ಈ ರೀತಿ ಬಿಸಿಲಲ್ಲಿ ಇಟ್ಟರೆ ಅದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದು ಇವತ್ತಿನ ಮಿನಿ ಬ್ಲಾಗ್.